ಅಲ್ಲ, ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ಇಂಥ ಹೆಂಡ್ತಿ ಸಿಕ್ಬಿಟ್ಲು. ನಮ್ಮ ಮನೆಯವ್ರ ಮೇಲೆ ಕೆಂಡ ಕಾರ್ತಾಳಲ್ಲ ಈಕಿ. ಯಾಕೆ ಈ ಥರ ಈಕಿ? ಇವ್ರ ಮನೆಯವ್ರು ಯಾಕೆ ಈ ಥರ? ಏನು ಹೊಟ್ಟಿಗಿಚ್ಚು? ನಮ್ದೇನು ಆಸ್ತಿ ಅಂತಸ್ತು ತುಂಬಿ ತುಳ್ಕಾಕತ್ತೈತೆ ನಮ್ಮ ಮನ್ಯಾಗ? ಏನೂ ಇಲ್ಲ. ದುಡ್ಕೊಂಡು ತಿಂದಾಗ ಮುಂದೆ ಜೀವನ. ಆದರೆ ಈಕಿ ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ? ಏನಕ್ಕೆ ಮೋಸ ಮಾಡತ್ತೀವ ಅಂದ್ಕೊಂಡಿದ್ದಾಳ? ಏನಂತ ಅರ್ಥನೇ ಆಗತ್ತಿಲ್ಲ. ನಾನು ಈಕಿನ ಎಷ್ಟು ಇಷ್ಟಪಟ್ಟಿದ್ನಿ, ಎಷ್ಟು ಇಷ್ಟಪಟ್ಟು ಈಕಿ ಏನೇ ಮಾಡಲಿ ಒಳಗೆ ಗೊತ್ತಿಲ್ಲದಂಗೆ ಯಾರಿಗೂ ಕುಡಿದ್ರು ಅದನ್ನು ನೋಡ್ದಂಗೆ ಇದ್ನಿ. ಆದ್ರೆ ಈಕಿ ನನಗೆ ಮೋಸ ಮಾಡಿಬಿಟ್ಲಲ್ಲ. ನಮ್ಮ ಮನೆಯವ್ರಿಗೆ ಅನ್ಯಾಯ ಮಾಡಕತ್ತಾಳು. ನನಗೆ ಹೊಟ್ಟಿಲೇದೇನಂತೇಳಿ ಆಸೆ ಹುಟ್ಟಿಸಿ ಮಗು ಕನಸು ಕಾಣುವಂಗೆ ಮಾಡಿದ್ಲು. ನಾನು ನನ್ನ ಮಗು ಜೀವನದ ಬಗ್ಗೆ ಮುಂದಿನದ್ದು ಎಲ್ಲ ವಿಚಾರ ಮಾಡಿಬಿಟ್ಟೆ. ನನಗಿಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿರೋದು ತಪ್ಪು. ಅದ್ರಾಗ ಬೇರೆ ಇವಳು ನನಗೆ ಮೋಸ ಮಾಡಿರೋದು ನನಗೆ ತಡ್ಕೊಳಕ್ಕಾಗತ್ತಿಲ್ಲ. ಇಲ್ಲ, ನನಗೆ ಯಾಕೋ ಬದುಕಬೇಕಂತ ಅನ್ಸತ್ತೇನೇ ಇಲ್ಲ. ಏನಾದರೂ ಮಾಡ್ಕೊಂಡು ಸತ್ಬಿಡ್ಲೇನ? ಯಾಕಂದ್ರೆ ನಾ ಇದ್ರೆ ಈಕಿ ಮತ್ತೆ ನನ್ನ ಹತ್ರ ಬಂದೇ ಬರ್ತಾಳೆ. ರಿಲೇಷನ್ ಒಳಗೆ ಮದುವೆ ಆದಮೇಲೆ ಇದೇ ಕತೆ. ನನಗಂತೂ ಇಷ್ಟನೇ ಇಲ್ಲ ಈಕಿ. ಅಲ್ಲ, ನಮ್ಮ ಅವ್ವನ ಕೊಲ್ಲಕ್ಕೆ, ನಮ್ಮ ಅಕ್ಕನ ಮಗು ಕೊಲ್ಲಕ್ಕೆ ಹೋಗತ್ತಾಳೆ ಈಕಿ. ನಾಳೆ ನಮ್ಮ ಅಕ್ಕ ಇಲ್ರಿ, ನಾಳೆ ಡೆಲಿವರಿಗೆ ಅದಕ್ಕೆ ಇದಕ್ಕೆ ಬಂದ್ರೆ ಎಷ್ಟು ತೊಂದರೆ ಕೊಡಬಾರ್ದು ಈಕಿ. ಇಲ್ಲ, ನನಗೆ ಈಕಿ ಬೇಡ. ಈಕಿನ ಹಿರಿಯರನ್ನ ಕೂಡಿಸಿ ಮಾಡತ್ತೆ ನಾನು. ನಮ್ಮ ಮನ್ಯಾಗ ಹಿರಿಯರನ್ನ ಕೂಡಿಸ್ಬೇಕಾ? ಬೇಡ. ನಮ್ಮ ಮನ್ಯಾಗ ಕೂಡ್ಸಿರ ನಮ್ಮ ಮನೆ ಮರ್ಯಾದೆ ಹೋಗ್ತೈತಿ. ಯಾಕೆ ನಮ್ಮ ಮನೆ ಮರ್ಯಾದೆ ತೆಗೆಯೋಣ? ಅವ್ರ ಮನ್ಯಾಗ ಹಿರಿಯರನ್ನ ಕರ್ಕೊಂಡು ಹೋಗ್ತೇನೆ. ಆಮೇಲೆ ಮುಂದಿನ ತೀರ್ಮಾನ ಮಾಡಕ್ಕೆ ಬರ್ತೈತಿ. ಪಾಪ ನನ್ನ ಮಗ ಯೋಚನೆ ಮಾಡ್ಕೊಂಡು ನಿಂತು ಬಿಟ್ಟೈತಿ. ಅದಕ್ಕಾಕಿ ಮಾಡಿದ ಮೋಸನ ಮರೆಯೋಕ್ಕಾಗತ್ತ. ಅಲ್ಲ, ಈಕಿ ಇಷ್ಟ ಕೆಟ್ಟ ಬುದ್ಧಿ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಮಗನ ನಾ ಹಿಂಗೆ ಇಳಿ ಮೋತಿ ಹಾಕೊಂಡು ಹೋಗಿ ಮಾತಾಡಿಸ್ಬಾರ್ದು. ಅವಂಗೂ ಅದ ಅನ್ನಿಸ್ತೈತೆ, ನಮ್ಮ ಮಾವನು ಬೇಸರ ಮಾಡ್ಕೊಂಡ ಅಂತ. ಇಲ್ಲ, ನಾನು ಅಕ್ಕೊಂತನ ಹೋಗಿ ನನ್ನ ಮಗನ ಮಾತಾಡಿಸ್ತೀನಿ. ಯಪ್ಪ ಮಂಜು, ಅವ್ವ, ಯಾಕಪ್ಪ ಸಪ್ಪಗೆ ಒಬ್ಬ ಕ್ವಾನ್ಯಾಗ ನಿಂತಿದಿ? ರಾತ್ರಿ ಆಗೈತಿ, ಊಟ ಮಾಡಿ ಮಕ್ಕೋಬೇಕಲ್ಲ ನನ್ನ ಮಗನ. ಇಲ್ಲವ್ವ, ನಂಗೆ ಯಾಕೋ ಹಸುವಿಲ್ಲ. ತಲೆ ಭಾಳ ನುಸಾಕತ್ತಿತ್ತ. ಅದಕ್ಕೆ ವಿಕ್ಸ್ ಹುಡ್ಕಾಡತ್ತೀನಿ. ಹಂಗೆ ನಾನು ಏನು ಕೆಲಸದ್ದು ಏನು ಮಾಡಲಿ, ಎಲ್ಲಿ ಕೆಲ್ಸಕ್ಕೆ ಹೋಗಲಿ ಅಂತ ಯೋಚನೆ ಮಾಡಕತ್ತಿದ್ನಿ. ಅಲ್ಲ, ಎಲ್ಲಿ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ? ನಮ್ಮ ಅಂಗಡಿನ ಇರ್ಬೇಕಾದ್ರೆ ಬೇರೆ ಕಡೆ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ನೀ? ಅಮ್ಮ ಬಾ ನಾಕೊಂಡ್ರು. ಅಣ್ಣ ತಮ್ಮ ನೀವು ಅನ್ಯೋನ್ಯತೆ ಆಗಿದ್ರೆ ಯಾರು ಎಂಥವ್ರ ಬಂದರೂ ನಿಮ್ಮನ್ನಿಬ್ಬರನ್ನು ಬೇರೆ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ನಾನು ಸಾಯೋವರೆಗೂ ಕೂಡು ಕುಟುಂಬ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಅದನ್ನು ಮಾತ್ರ ಹೊಡಿಬೇಡ್ರಪ್ಪ, ನಿಮ್ಮ ಕೈ ಮುಗಿದು ಕಾಲು ಬೀಳ್ತೀನಿ. ಯವ್ವ ಬೇ, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾನು ಕಟ್ಕೊಂಡಿರೋ ಹೆಂಡತಿ ಮಾತು ಕೇಳಂಗಿಲ್ಲ. ಒಳ್ಳೇದಿತ್ತಂದ್ರೆ ನಾ ಎಲ್ಲ ಕೇಳ್ತೇನೆ ಬೇ. ಹೆಂಡತಿ ಮಾತು ಕೇಳ್ತೀನಿ, ನಿನ್ನ ಮಾತು ಕೇಳ್ತೀನಿ. ಆದ್ರೆ ಅದು ನಮ್ಮ ಮನೆ ಹಾಳು ಮಾಡಿ ಒಡಿಯಕ್ಕೆ ಬಂದಿರೋಕಿನ ಮಾತು ಕೇಳಿ ನಿನ್ನಾಗಲಿ ಅಣ್ಣನಾಗಲಿ ಅಪ್ಪ ವೈನಿ ಎಲ್ಲರನ್ನೂ ಬಿಟ್ಟು ಹೋಗ್ತೇನೆ ಅಂತ ನೀ ಕನಸು ಮನಸ್ಸಿನಾಗ ಅನ್ಕೋಬೇಡ. ಯಾವತ್ತೂ ಈ ಮನೆ ಒಡಿಯಕ್ಕೆ ಬಿಡೋದಿಲ್ಲ. ನಾನು ಪ್ರಾಣ ಬಿಡ್ತೇನೆ ಹೊರತು ಈ ಮನೆ ಒಡಿಯಕ್ಕೆ ನಾ ಬಿಡೋದು ಮಾತಾ ಅಲ್ಲ ಬೈ. ನಾನು ಬೇಕಾದ್ರೆ ಇಲ್ಲೇ ಸತ್ತು ಬಿಡ್ತೀನಿ. ಆದ್ರೆ ಒಡೆದು ನಮ್ಮ ಮನೆ ಎರಡು ಭಾಗ ಆಗೋದು ನನ್ನ ಜೀವಮಾನದಾಗ ಇಲ್ಲ. ನಾನು ಅಣ್ಣ ಯಾವತ್ತೂ ಕೂಡಿ ಒಂದೇ ಇದ್ದು ನಿನ್ನ ಅಪ್ಪನ ಚೆನ್ನಾಗಿ ನೋಡ್ಕೋತೀವಿ, ಚೆನ್ನಾಗಿ ನೋಡ್ಕೋತೀವಿ. ಬಿಡ್ತಾನ ನನ್ನ ಮಗನ? ಅಷ್ಟು ದೇವತೆಗಳು ಅಷ್ಟು ಅಷ್ಟು ಅಂತ ಇರ್ತಾರೆ. ಅಂಥದ್ರಾಗ ನೀ ಈ ಥರ ಮಾತಾಡಬೇಡ, ಒಳತನ. ಅಲ್ಲ ನನ್ನ ಮಗನ, ನೀನು ನನ್ನ ಮಗ ನನ್ನ ಮಗಳು 3 ಜನ ನೀವು ಸುಖವಾಗಿರ್ಬೇಕು, ಅದ ನನ್ನ ಆಸೆ. ಯವ್ವ, ನೀನು ನಮ್ಮನ್ನು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿ ಅಂತ ನಮಗೆ ಗೊತ್ತೈತ್ವಿ. ಒಂದೊಂದು ತುತ್ತು ಅನ್ನಕ್ಕೂ ಎಷ್ಟು ನಾವು ನೋವು ಪಟ್ಟಿವಿ. ನೀ ಎಷ್ಟು ಕಷ್ಟಪಟ್ಟಿದ್ದಿ, ನಿನ್ನ ಎಷ್ಟು ಹಾಡಿದಾಳ ನಿಮ್ಮ ಅತ್ತಿ, ಎಲ್ಲ ನನಗೆ ಗೊತ್ತೈತಿ. ಅದಕ್ಕೆ ನಾ ಸೇರೋದಿಲ್ಲ ಬೇ ಮುದುಕಿನ. ನಿನ್ನನ್ನು ಹೊಡೆಯೋದು ಬಡಿಯೋದು, ನಿನಗೆ ನೋವು ಕೊಡೋದು, ಚಿತ್ರಹಿಂಸೆ ಕೊಡೋದು, ಚಿಮ್ನಿ ಹಾಕೋದು, ನಿನ್ನನ್ನು ಏನು ಮಾಡಿದ್ರೂ ಒಟ್ಟಲ್ಲಿ ಅಪ್ಪನ ಕಡೆ ಹೊಡಿಸೋದು, ಈ ಥರ ಮಾಡಿದಾರಲ್ಲ. ನಿನ್ನ ಅಪ್ಪ ಆಕಿ ಮಾತು ಕೇಳ್ಕೊಂಡು ಹೊಡೆದಾನಲ್ಲ, ಅದಕ್ಕೆ ನಂಗೆ ಅಪ್ಪನ ಕಂಡ್ರೆ ಸ್ವಲ್ಪ ಆಗೋದಿಲ್ಲ ಅಷ್ಟೆ. ಅದು ಬಿಟ್ಟರೆ ನಂಗೆ ಅಪ್ಪನ ಮೇಲೆ ಏನೇ ದ್ವೇಷ ಇಲ್ಲ. ಆದ್ರೆ ನನಗೆ ನೀನೇ ಚಲೋ ಇಟ್ಕೋಬೇಕಾಗಿತ್ತು. ನೀನು ಜೀವನ ಮಾಡೋ ವಯಸ್ಸಾಗ ಹೊಡೆದು ಬಡಿದು ಹೊಡ್ಸ್ಕೊಂಡು ಬಡಿಸ್ಕೊಂಡು ಬರೀ ಇದ್ರಾಗ ಬಂದು ಇನ್ನು ನಿನ್ನ ಮುಟ್ಟನ್ ಬಿ ಮುಟ್ಟಿದವ್ರನ್ನ ಅಲ್ಲೇ ತುಂಡು ಕತ್ತರಿಸ್ಬಿಡ್ತೀನಿ. ಯಾಕಂದ್ರೆ ನಿನ್ನ ಮಕ್ಕಳು ಎಂಥವದಿವಿ, ನಿನ್ನನ್ನು ರಾಣಿಗತೆ ನೋಡ್ಕೋತೀವಿ. ಇರುವರೆಗೂ ರಾಣಿಗತೆ ನೋಡ್ಕೋತೀನಿ ನಾನು. ಯಾಕಂದ್ರೆ ನೀನು ಇಷ್ಟು ದಿನ ನೋವು ಪಟ್ಟಿದ್ದಕ್ಕೆ ನಾವು ದೇವ್ರು ನಮ್ಮನ್ನ ಈಗಿಷ್ಟು ನೀನು ನೋವು ಪಟ್ಟು ನಮ್ಮನ್ನ ಇಷ್ಟು ದೊಡ್ಡವನ್ನಾಗಿ ಬೆಳೆಸಿ ಒಂದು ಹಂತಕ್ಕೆ ತೊಗೊಂಬಂದು ಇನ್ನು ಇರೋವರೆಗೂ ನಾವಿರೋವರೆಗೂ ಆಯ್ತು, ನೀ ಇರೋವರೆಗೂ ಆಯಿತು. ನಾನು ಚೆನ್ನಾಗಿ ನೋಡ್ಕೋತೀನಮ್ಮ. ನೀ ಏನು ಚಿಂತೆ ಮಾಡೋಕೆ ಹೋಗ್ಬಿಡ್ವಿ. ಎಲ್ಲ ಜೀವನ ನಮ್ಮ ಸಂಸಾರ ಒಂದು ಸಾಗರ ಆಗ್ಬೇಕು ಹೊರತು ಒಡೆದು ಚಿದ್ರಾಗ ಇಲ್ಲಿ ಯಾವ ಬಂದರೂ ಯಾವಕ್ಕೆ ಬಂದ್ರೂ ನಡಿ ಮಾತಾಡ್ಬಿ. ಹೌದಣ್ಣ, ಈ ಬಾಂಧವ್ಯದ ಗಟ್ಟಿಯಾಗಿ ನಾವಿಬ್ಬರು ಒಂದಾಗಿಬಿಟ್ರೆ ಇಲ್ಲಿ ಯಾರು ಏನೇ ಅಂದರೂ ಏನೇ ಬಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಣ್ಣ. ನನಗೆ ಗೊತ್ತು ವೈನಿ ಎಷ್ಟು ಒಳ್ಳೆಯವ್ರು ಅದಾರ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಹೆಂಡ್ತಿನೇ ಕೆಟ್ಟ ಬುದ್ಧಿಕಿ. ಒಳ್ಳೆ ಮದುವೆ ಆದ್ನಂತ ಅನ್ಸಾಕತ್ತೈತಿಕಿನ.
ಹಣೆ ಬರ್ದಾಗ ದೇವ್ರ ಮೇಲೆ ಬರೆದು ಕಳಿಸಿರ್ತಾನೆ ಈಕಿ ಇವಾಗ ಸ್ವಂತ, ಇವ ಈಕಿಗೆ ಸ್ವಂತ ಅಂತ. ಆಕಿನ ನಾವು ಒಂದು ಬುದ್ಧಿ ರೀತಿ ಕಲಿಸ್ಬೇಕು ಆಕಿಗೆ. ಆಕಿ ತಿಳುವಳಿಕೆ ಆಕಿ ಅವ್ರ ಅವ್ವನ ಜೊತೆ ಬೆಳೆದು ಬಿಟ್ಟಾಳ. ಅವ್ರ ಅವ್ವನ ಹೊಲಸು ಬುದ್ಧಿ ಎಲ್ಲ ಆಕಿಗೆ ಬಂದೈತಿ. ಆಕಿನ ನಾವು ತಿದ್ದಬೇಕಂತಂದ್ರೆ ಆಕೆ ಸ್ವಲ್ಪ ಬುದ್ಧಿ ಕಲೀಲಿ. ನೋಡು ಈಗ ಆಕಿನ ಹಿರಿಯರನ್ನೂ ಕೂರ್ಸಕ್ಕೆ ಹೋಗ್ಬೇಡ, ಆಕಿನ ಕರಿಯೋಕ್ಕೂ ಹೋಗ್ಬೇಡ. ಆಕಿ ಇಲ್ಲಿ ಬಂದ್ರೆ ಕರ್ಕೊಳಕ್ಕೂ ಹೋಗೋದು ಬೇಡ. ಏನು ಅಷ್ಟು ಮಾಡೋಣ. ಹಿರಿಯರನ್ನ ಕೂರ್ಸಿರೋ ಊರಿಗೆಲ್ಲ ಪಬ್ಲಿಕ್ ಆಗಿಬಿಡ್ತೈತಿ. ಅದು ಬ್ಯಾಡ ನಮಗೆ. ಈಗೇನೋ ಒಂದೇನೋ ಕಲಿಬೇಕಂತ ಅವ್ರ ಮನೆಗೆ ಹೋಗ್ಯಾಳ, 1 ವರ್ಷ ಬಿಟ್ಟು ಬರ್ತಾಳ ಅಂತ ಹೇಳಿ ಈಗ ಫೋನ್ ಹಚ್ಚಿದ್ರು ಅವ್ರು ನನಗೆ. ಏನು ಬೇ ಏನಂತಪ್ಪ? ಅದು ಏನೋ ಯಾರೋ ದೊಡ್ಡ ಶ್ರೀಮಂತರಂತ. ಅವ್ರ ಗೌಡ್ರ ಮಗಳಂತಕಿ ಇವನ ಮಾವನ ಮಗನ ನೋಡಿ ಇಷ್ಟಪಟ್ಟಾಳಂತ. ಇಷ್ಟಪಟ್ಟು ಮದುವೆ ಆದ್ರೆ ಅವನ ಹಾಕನ ಇಲ್ಲ ಮದುವೆನ ಆಗಲ್ಲ ಅನ್ನತ ಅಂತ. ಅವ್ರು ನಾಳೆ ಇವ್ರ ಮನಿನ ನೋಡಕ್ಕೆ ಬರಾಕತ್ತಾರ. ಇವ್ರು ಅಲ್ಲಿ ಹೋಗ್ದಂಗೆ ಇವ್ರ ಮನೆ ನೋಡಕ್ಕೆ ಬರತ್ತಾರ. ನೋಡಿ ಇಷ್ಟ ಆದ್ರೆ ಹುಡುಗಿನ ಕೊಟ್ಟು ಮದುವೆ ಮಾಡ್ಕೊಂಡು ಮನೆ ಅಳಿಯ ಮಾಡ್ಕೋರವ್ರನ್ನ. ಆದ್ರೆ ಆ ಲೆಕ್ಕದಾಗ ಹುಡುಗಿ ಇರ್ಬೇಕಲ್ಲ. ಆದ್ರೆ ಈಗ ಫಸ್ಟ್ ಮದುವೆ ಮಾಡಾರ, ಮುಂದೆ ಸರ್ತ ಮನೆ ಅಳಿಯನ್ ಮಾಡ್ಕೊಂಬಿಡವ್ರು ಅವ್ರು. ಹಂಗೆ ಲೆಕ್ಕ ಐತ್ವಿ ಅದು. ಇದೇನೋ ಪ್ಲ್ಯಾನ್ ಮಾಡಿದಾರ ಅವ್ರು. ಆದ್ರೆ ಇವ್ಗೆ ತಿಳಿವಾತ ದೊಡ್ಡ ಮನೆ ಮನುಷ್ಯರಂತ. ಈಗ ಎಲ್ಲ ಫೋನ್ ಮಾಡಿ ಆ ಹುಡುಗನ ಹೇಳಿದ, ನಂಗೆ ಇಷ್ಟ ಎಲ್ಲ ಬಲವಂತಿಂದ ಮದುವೆ ಮಾಡಕತ್ತಾರ. ನಮ್ಮ ಅಕ್ಕನ ನಾಳೆ ಕರ್ಕೊಂಬರ್ಬೇಕಂದ್ವಿ. ಆದ್ರೆ ಏನು ಮಾಡೋದು, ಹಿಂಗಾತು ಬಳೆ. ಅದಕ್ಕೆ ನೋಡ್ರಿ ನಾಳೆ ಮನೆ ನೋಡಕ್ಕೆ ಬರತ್ತಾರ, ನೀವು ಬರ್ರಿ. ನಾಳೆ ಅಕ್ಕನ ಮನೆಯವ್ರು ಯಾಕೆ ಗಂಡು ಮನೆಯವ್ರು ಯಾಕೆ ಬಂದಿಲ್ಲ ಅಂತ ನಾಳೆ ಕೇಳಬಾರ್ದು, ನೀವು ಬರ್ರಿ ಅಂತ ಫೋನ್ ಹಚ್ಚಿದ್ರು ಅವ್ರು. ಅದ್ರಾಗ ಬೇರೆ ಮಾವನು ಮಾತಾಡಿದ. ನನಗೆ ಇಷ್ಟ ಇರಲಿಲ್ಲ. ಆಯ್ತು ಅಂತ ಕಟ್ ಮಾಡಿ ಇಟ್ಬಿಟ್ಟೆ ನಾನು. ಮಸ್ತ್ ಆತ, ಚಲೋ ಆತ. ತಮ್ಮನ ಹೆಂಡತಿ ಮನೆಗೆ ಬಂದ್ರೆ ಗೊತ್ತಾಕೈತಿ ಮುಂದೆ ಅನುಭೋಗ ಏನು ಅಂತ. ಈಗ ನೀ ಏನು ಇದನ್ನು ಮಾಡಬೇಡ. ಆಕೆ ಬಂದು ಆಕಿನ ಕಾಡಕತ್ಲಂದ್ರೆ ಅವಾಗ ಗೊತ್ತಾಕತಿ. ಈಕೆ ಮೆರವಣಿಗೆ ಅಲ್ಲಿಗೆ ತೆಗಿತಂದ್ರೆ ತಾನೇ ಗಂಡ ಮನೆಗೆ ಬರ್ತಾಳೆ. ಯವ್ವ, ಒಂದು ವಿಷಯ ಹೇಳಣ. ಆಕೆ ಇಲ್ಲಿ ಬಂದ್ರೂ ಆಕೆ ಜೊತೆ ನಾ ಬಾಳೆ ಮಾಡಂಗಿಲ್ಲ. ನನಗಕ್ಕೆ ಇಷ್ಟ ಇಲ್ಲ. ಯಾವತ್ತು ನಿನ್ನ ಅಕ್ಕನ ಕೊಲ್ಲಕ್ಕೆ ನೋಡಿದ್ಲು, ಅಣ್ಣನ ಸಂಸಾರನ ಒಡೆಯಕ್ಕೆ ನೋಡಿದ್ರು, ಅವ್ರು ನನಗೆ ಸಂಬಂಧನೇ ಇಲ್ವೇನ? ಏನು ಸಂಬಂಧನೇ ಇಲ್ಲ. ಅಲ್ಲೂ ಆಕೆಗೆ ನಾವು ಒಬ್ಬ ಬೇಕಾ? ನೀವು ಯಾರು ಬೇಡ, ಮನೆ ಮಠ ಎಲ್ಲ ಬೇಕು, ಆಸ್ತಿ ಬೇಕು ಅಂದ್ರೆ ಏನು ಅವ್ರ ಅಪ್ಪ ಬಂದು ಗಳಿಸಿಟ್ಟಾನಂತಾನೆ ಇಲ್ಲಿ? ಅವ್ರಪ್ಪ ರವ್ವ ಮಾಡಿ ಕಡ್ದು ಕಟ್ಟಿ ಹಾಕಿ ಗಳಿಸಿದಾರಂತ. ಈ ಆಗದ ಮಾತಿನ ಇನ್ನು ನನ್ನ ವೈರತ್ವ ಕಟ್ಕೊಂಡ್ರೆ ನಾ ಏನಾಗ್ಕೊಳ್ಳೋ ಗೊತ್ತಿಲ್ಲ. ಆದ್ರೆ ಬಿ ಮುಂದೆ ಆಕೆ ಅನುಭವಿಸ್ತಾಳೆ, ಸರಿಯಾಗಿ ಅನುಭವಿಸ್ತಾಳೆ ಬಿ. ನೀ ವಿಚಾರ ಮಾಡಬೇಡ. ಆಕಿನಿ ಹೆಂಗೆ ಅಡವಿ ಕೊಡಿಸ್ಬೇಕು ಅದು ನನಗೆ ಗೊತ್ತೈತಿ. ನೀನು ಆರಾಮಿರು. ಏನು ನಾನು ಯಾವತ್ತೂ ಬೇರೆ ಆಕೇನಿ, ಆಕೆ ಮಾತು ಕೇಳಿ ಇದಾಕೇನಿ ಅಂತ ಅನ್ಕೋಬೇಡ. ಆದರೂ ಬಿ ಆಕೆ ಮಾತು ನಂಬಿ ನಾನು ನಿನಗೆ ವೈನಿಗೆ ಅಂದ್ಬಿಟ್ನಲ್ಲ, ಅದು ನನಗೆ ಇನ್ನತನಾದರೂ ಕೊರಿಯಾಕತ್ತಿರೋದು ಮನಸ್ಸಿನ್ಯಾಗ. ಹಂಗಪ್ಪ ಪ್ರೀತಿ ಬುಟ್ಟಿಗೆ ಹಾಕ್ಕೊಂಡು ಅದಂತಾರಲ್ಲ, ಹೊಟ್ಟಿಲಿ ಅದನ್ನು ಆಸೆ ತೋರಿಸಿ ನಿನಗೆ ಮೋಸ ಮಾಡೋದ್ಲಕ್ಕಿ. ಅದು ಅಷ್ಟ ತಪ್ಪು ಮಾಡಿದ್ದಕ್ಕಿ. ಈಗ ನಾಳೆ ಏನೋ ಹೋಗೋದೇನು ಬೇಡಲ್ಲ ಅಲ್ಲಿ? ಬೇಡಣ್ಣ, ಆ ಕಡೆ ಸುಳಿಯೋದಲ್ಲ, ತಿರುಗಿನೂ ನೋಡೋಂಗಿಲ್ಲ. ಹೋಗೋಂಗಿನ ಇಲ್ಲ ಅವ್ರ ಮನೆ ಕಡೆ ಯಾರು. ನಾವ್ಯಾಕೆ ಆಕಿ ಚಲೋ ಅದಾಳ ಅಂತ ಹೋಗೋಣ ಅಲ್ಲಿ. ಚಲೋ ಆಗಕ್ಕ ಅವರೇ ಕೇಳ್ಬೇಕು, ಯಾಕೆ ಬೀಗರು ಬಂದಿಲ್ಲ ಅಂತ. ಈಕೆ ಏನೋ ತಪ್ಪು ಮಾಡಿ ಬಂದಾಳಂತ ಅನ್ಕೊಲೇಬೇಕು ಅವರು. ಹಂಗಾಗ್ಬೇಕು ಅವ್ರ ಪರಿಸ್ಥಿತಿ. ಅಣ್ಣ, ಊಟ ಮಾಡಿದ್ರಣ್ಣ ವೈನಿ? ಇಲ್ಲ, ನಿಮ್ಮ ವೈನಿ ಸಾರು ಮಾಡತ್ತಿದ್ಲ. ಅದಕ್ಕೆ ಮಸ್ತಾಗಿ ಸಾಂಬಾರು ಮಾಡಕತ್ತಾಳ. ಅದು ಇದನ್ನು ಹಾಕಿ ಚಂದ ತತ್ತಿ ಹಾಕಿ ತತ್ತಿ ಸಾರು ಮಾಡಿ ಅನ್ನ ಮಾಡತ್ತಾಳ, ಚಪಾತಿ ಮಾಡತ್ತಾಳದು. ಚಪಾತಿ ಹಿಟ್ಟು ನಾದಿಟ್ಟಾಳ. ಅವ್ವ ಆಕಿ ಈಗ ಲಟ್ಟಿಸ್ತಾರಂತ ಬಿಸಿ ಬಿಸಿ ಉಂಡು ಮಲ್ಕೊಂಬಿಡೋದು. ನೀನು ಉಣ್ಣು. ಏನು ಆಕಿ ಚಿಂತೆ ಮಾಡಿ ಊಟ ಬಿಡ್ತಿ ನೀ? ಆಕಿ ನಂದ ಚಿಂತೆ ಮಾಡ್ತಿರ್ತಾನ, ನಾಯಿಗತೆ ಬರ್ತಾನಂತಾಳ ಆಕಿ. ನೀ ಆಕಿ ಚಿಂತೆನೇ ಮಾಡಕ್ಕೆ ಹೋಗ್ಬೇಡ. ಆರಾಮ್ ತಿಂದು ಉಂಡು ಗಟ್ಟಿಮುಟ್ಟಾಗಿರ. ಯಪ್ಪ, ನೀವು ಇಷ್ಟು ಅನನ್ಯ ಆಗಿದ್ದೀರಿ. ಒಂದ್ಸಲ ಇಬ್ರು ಕೂಡ ಹೋಗಿ ನಿಮ್ಮ ಅಕ್ಕನ ಮನೆಗೆ ಹೋಗಿ ನೋಡ್ಕೊಂಬರ್ಬಾರ್ದನ? ಯವ್ವ, ನನಗೆ ಅವ್ರ ಮನೆಗೆ ಹೋಗಕ್ಕೆ ಏನಿಲ್ಬೇ. ನಾ ಅಕ್ಕನ ಮೂತಿ ನೋಡಿ ಹೋಗ್ಬೋದು. ಆದ್ರೆ ಅವ್ರ ಮನ್ಯಾಗ ಅವ್ರ ಅತ್ತಿ ಮಾವ ಸರಿ ಇಲ್ಬೇ. ಹೋದ್ರಂದ್ರೆ ಏನಾರ ಅಂದ್ರೆ ನಮ್ಗೆ ಸಿಟ್ಟು ಬರ್ತೈತಿ. ಹೊಳ್ಳಿ ಅಂದ್ರೆ ನಾಳೆ ಆಕೆ ಅಕ್ಕ ಇರೋದಲ್ಲಿ ನಿಗ್ರಾಕೈತಿ. ಅದಕ್ಕಾಗಿ ನಮ್ಗೆ ಅವ್ರ ಮನೆಗೆ ಹೋಗಕ್ಕಾಗಲಿವ. ಅಕ್ಕ ಬಂದಾಗ ಇಲ್ಲೇ ನಾವು ಚಲೋ ತಂಗೆ ನೋಡ್ಕೊಳ್ಳೋಣ. ಈಗ ಆಕೆಗೆ ಏಟ್ರಾಗಿ ಬಿತ್ತ ನೋಡಿ ಕಳು ಕುಬ್ಸ ಮಾಡಕ್ಕೆ ಹೋಗ್ಬೇಕಲ್ವೇ? ಹೌದಪ್ಪ, ಇನ್ನು 3 ಆಗೈತಿ. ಇದು ಇನ್ನೊಂದು 2 ವಾರದಾಗ 3 ತಿಂಗಳು 3-4 ಆಗ್ಬಿಡ್ತೈತಿ. ಅಷ್ಟೊತ್ತನ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿ ಬೈಗೂಟ ಕೊಟ್ಟು ಕಳು ಕುಬ್ಸ ಮಾಡಿ ಕರ್ಕೊಂಡು ಬಂದ್ಬಿಡೋಣಪ್ಪ. ತಗೋಬಿ, ಅಷ್ಟೇ ಮಾಡೋಣಂತ. ಶಿಸ್ತ ಅಡುಗೆ ಮಾಡ್ಕೊ. ಊರಿಗೆಲ್ಲ ಬುದ್ರೊಟ್ಟಿ ಹಂಚಿ ಊರಿಗೆಲ್ಲ ಬೀರುದು ಬೈಕೂಟದ ಎಲ್ಲ ಏನಂತಾರೆ ಮತ್ತು ಅದಕ್ಕೆ ಅದನ್ನ ಅಂತಾರಲ್ಲ, ಅದನ್ನೆಲ್ಲ ಬೀರಿ ಚೆನ್ನಾಗಿ ಕಳು ಕುಬ್ಸ ಮಾಡಿ ಊರ ಮಂದಿಗೆಲ್ಲ ಗೊತ್ತಾಗೋಂಗೆ ಕಳು ಕುಬ್ಸ ಮಾಡೋಣ. ಹುಚ್ಚ ಈಗ ಮಾಡಂಗಿಲ್ಲ ಅದನ್ನ. ಈಗ ಹಂಗೆ ಒಂದಿಟ್ಟು ಸೀರೆ ಉಡಿಸಿ ಬಳಿ ತೊಡಿಸಿ ಹೂವು ಸೀರೆ ಎಲ್ಲ ಮಾಡಿ ಎರದ ಗುಡಿ ಕರ್ಕೊಂಡು ಹೋಗಿ ಬರೋದು. ಈಗ ಅಂದ್ರೆ ಹಳ್ಳ ಹೊಳ್ಳಿ ದಾಟಬಾರ್ದಲ್ಲ, ಅಲ್ಲಿವರೆಗೂ 4 ಆಗಂತೆ ಫಸ್ಟ್ನೇದ್ದು ಕಟ್ಟ ಮಾಡ್ತಾರಂಗೆ. ಅಡುಗೆ ಮಾಡಿ ಕಟ್ಕೊಂಡು ಹೋಗಿ ಮಂದಿ ಮನೆಗೆಲ್ಲ ಬೀರಿ ಅಕ್ಕಿಗೂ ಒಟ್ಟು ಆಕೆಗೆ ಏನೇನು ಇಷ್ಟ ಆಕತ್ತೆ ಅದನ್ನೆಲ್ಲ ಮಾಡ್ಕೊಂಡು ಉಣಿಸಿ ಆಕಿನ ಕರ್ಕೊಂಬಂದು ಅಂದ್ರೆ ಆಕೆ ಬೇಕಾದಲ್ಲಿ ಹಳ್ಳ ಹೊಳ್ಳಿ ದಾಟ್ಬೋದು, ಹೊಸ ಸೀರೆ ಉಟ್ಕೋಬೋದು, ಎಲ್ಲ ಹೂ ಮುಡ್ಕೋಬೋದು, ಎಲ್ಲ ಮಾಡ್ಬೋದು. ನಾನು ಫೋನ್ ಹಚ್ಚಿದ್ನಿಯಪ್ಪ.
ಅದು ಆರಾಮದೇನಂತ ಅಂತ ಏನು ಹೇಳೋದಿಲ್ಲ ಬಿಡೋದಿಲ್ಲ. ಹಾಂ, ಏನು ಕೇಳಿದ್ರು ಬಾಯೇ ಬಿಡೋದಿಲ್ಲ ಅಂತಾಳೆ. ಏನು ಮಾಡೋನು? ಅದಕ್ಕೆ ನನಗೂ ಹೋಗ್ಬೇಕು ಅನ್ಸತೈತಿ. ಹೋದ್ರೆ ಅವ್ರ ಅತ್ತಿಗಳು ಕಿಮ್ಮತ್ತು ಕೊಡೋದಿಲ್ಲ. ಹಿಂಗಾಗಿ ನಾನು ಹೋಗಾತೇನಲ್ಲ, ಜೀವ ಜಿಲಿ 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 ಅನ್ನಕತ್ತೈತಿ. ಯಾಕೋ ಇಂದರ ಹೊಟ್ಟೆ ಸಂಗಟ 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 ಆಗತೈತಿ. ನಿಮ್ಮನ್ನು ನೋಡೀನಿ, ನೀವಿಬ್ರು ಆರಾಮದರಿ. ಆಕಿದ ಫೋನ್ ಹಚ್ಚಿ ಯಾಕೋ ಫೋನ ಎತ್ತುವಳ. ಹಂಗೆ ಆಗತೈತಿ ಹೊಟ್ಟೆ ಖಾರ ಕಲಿಸ್ದಂಗೆ. ನೋಡೋಣ ಬೇ, ನೀ ಇಷ್ಟು ಹೇಳಿಯಲ್ಲ, ನಾಳೆ ರವಿವಾರ ಬೇಕಾದ್ರೆ ನಾನು ಮಂಜು ಹೋಗಿ ಬರ್ತೀವಿ. ಏನು ಮಂಜು ಹೋಗೋಣ? ಆತೇನ ಏನ, ನಾನು ಬೇರೆ ಕಡೆ ಕೆಲಸ ನೋಡಾಕತ್ತೀನಿ. ಹುಚ್ಚುಸ್ಸೆ ನಾನು ಬೇರೆ ಕಡೆ ಯಾಕೆ ಕೆಲಸ ನೋಡ್ತಿ? ನಮ್ದು ಅಂಗಡಿ ಇತ್ತಲ್ಲ, ಅದ್ರಾಗ ಮಾಡಂತೆ. ಬೇಡೇನ, ಈಗ ಒಂದು ಈ ಥರ ಮೋಸ ಆಗೈತೆ ನನ್ನಿಂದ. ಆ ಥರ ಮೋಸ ಆಗೋದು ಬೇಡ. ನಾನೇ ಏನು ಮಾಡ್ಬೇಕು ಅನ್ಕೊಂಡೇನಂದ್ರೆ, ಒಂದು ಜೆರಾಕ್ಸ್ ಅಂಗಡಿ, ಒಂದು ಕಂಪ್ಯೂಟ್ರ್ ಇಟ್ಕೊಂಡ್ರೆ ಕನ್ನಡ ಟೈಪಿಂಗ್ ಮಾಡ್ಮೇಲೆ ಪ್ರಿಂಟ್ ತೆಗೆದು ಜೆರಾಕ್ಸು ಈ ಥರ ಎಲ್ಲ ಮಾಡ್ಬೇಕು ಅನ್ಕೊಂಡೇನಿ. ಏನ ನಿಂದು ಈ ಥರದ್ದು ಆಕತಿ, ನಂದು ಈ ಥರದ್ದು ಆಕತಿ. ಒಂದಷ್ಟು ಇದನ್ನು ಮನೆಗೆ ಕೊಟ್ಟು ಉಳ್ದದ್ದನ್ನ ಖರ್ಚಿಗೆ ಇಟ್ಕೊತ ಹೋಗ್ಬಿಡು. ಏನಂತೀಯನ್ನ? ಆತು, ಅಷ್ಟು ಮಾಡೋಣ. ನನಗೆ ಏನು ಮನೆ ಮಠ ಬೇಡ.